ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಯಾವುದೇ ಥರದ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಇದನ್ನು ಯಾರೆಲ್ಲ ಯೂಸ್ ಮಾಡ್ಕೋಬೋದು, ಯಾರಿಗೆಲ್ಲ ಯೂಸ್ ಆಗುತ್ತೆ, ಗಂಡು ಮಕ್ಳಿಗೆ ಯೂಸ್ ಆಗುತ್ತಾ, ಹೆಣ್ಮಕ್ಳಿಗೆ ಯೂಸ್ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಯಾಕೆಂದರೆ ಹೆಣ್ಮಕ್ಳಿಗೆ ಎಲ್ಲಿ ಗಾಯ ಆದರೂ ಪರವಾಗಿಲ್ಲ, ಆದರೆ ತಮ್ಮ ಮುಖದ ಮೇಲೆ ಗಾಯ ಆದರೆ ತುಂಬ ಟೆನ್ಷನ್ ಆಗುತ್ತೆ, ತುಂಬ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ, ನಾನು ಮನೇಲಿ ಸಿಗುವಂಥ ಒಂದೇ ಒಂದು ಪದಾರ್ಥದಿಂದ ನಮ್ಮ ಸ್ಕಿನ್ನ ಹೇಗೆ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಯಾವ ಥರ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ತುಂಬಾ ಡೈಲಿ 2 ಟೈಮ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ, ಆಗೋದಿಲ್ಲ. ಯಾಕೆಂದರೆ ಮನೇಲಿ ಸಿಗುವಂಥ ಪದಾರ್ಥದಿಂದ, ನ್ಯಾಚುರಲ್ ಪದಾರ್ಥದಿಂದ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ತುಂಬ ಅಂದರೆ ತುಂಬ ಯೂಸ್ ಆಗಿದೆ. ನಾನು ಇನ್ನೂ ಯೂಸ್ ಮಾಡ್ತೀನಿ, ಇವತ್ತಿಗೂ ಯೂಸ್ ಮಾಡ್ತೀನಿ, ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ. ಅದಕ್ಕೋಸ್ಕರ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಒಂದು ಟೈಮು. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆಲ್ಲ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ಇದನ್ನು ಯೂಸ್ ಮಾಡ್ಬೋದು, ಯಾರೆಲ್ಲ ಇದನ್ನು ಯೂಸ್ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ತಮ್ಮ ಮೂಗಿನ ಸಂದಿಯಲ್ಲಿ ವೈಟ್ ಇಲ್ಲೆಲ್ಲ ವೈಟ್ ಇರುತ್ತಲ್ಲ, ಇಲ್ಲಿ, ಆಮೇಲೆ ಇಲ್ಲಿ ಮತ್ತು ಇಲ್ಲಿ ಕೂಡ ಇರುತ್ತೆ. ಕೆಲವೊಬ್ಬರಿಗೆ ಹೇಳೋಕ್ಕಾಗಲ್ಲ. ಯಾರಿಗೆಲ್ಲ ಈ ಥರ ಇದೆಯಾ ಅವರೆಲ್ಲನೂ ಇದನ್ನು ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತಮ್ಮ ಮೂಗಿನ ಸಂದಿಯಲ್ಲಿ ವೈಟ್ ಇರುತ್ತೆ, ಮತ್ತು ಹಾಗೆ ಇಲ್ಲೆಲ್ಲ ಇರುತ್ತೆ. ಇಲ್ಲಿ ಕಪ್ಪು ಕಲೆ ಇರುತ್ತೆ. ಮೇನು ಹೆಣ್ಮಕ್ಳಿಗೆ ಇಲ್ಲೆಲ್ಲ ಕಪ್ಪು ಕಲೆ ಇರುತ್ತೆ, ಒಂಥರ ವೈಟ್ ಚುಕ್ಕಿ ಬರುತ್ತೆ, ಚಿಕ್ಕ ಡಾಟ್ ಆಗಿ ಕಾಣಿಸುತ್ತೆ. ಹೊರಗಡೆ ಹೋದರೆ ಅಯ್ಯೋ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಅವರೆಲ್ಲನೂ ಈ ಮನೇಲಿ ಸಿಗುವಂಥದ್ದೇ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹೇಗೆಂದರೆ, ಸಹಜವಾಗಿ ಎಲ್ಲರ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಅಲ್ವಾ. ಹಾಗೆ ಆ ಅಕ್ಕಿ ಹಿಟ್ಟನ್ನು ನಾವು ಮುಖ ಹೇಗೆಲ್ಲ ಇಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ದಿನನಿತ್ಯ ಹೇಗೆಲ್ಲ ಸೋಪ್ನ ಯೂಸ್ ಮಾಡ್ತಿದ್ದೀರಾ, ಕೆಲವರು ಸಂತೂರ್ ಸೋಪ್ ಯೂಸ್ ಮಾಡ್ತಾರೆ, ಕೆಲವರು ಲಕ್ಸ್ ಯೂಸ್ ಮಾಡ್ತಾರೆ, ಕೆಲವರು ಲೈಬಾಯ್ ಯೂಸ್ ಮಾಡ್ತಾರೆ. ಯಾರಿಗೆಲ್ಲ ಯಾವ ಸೋಪ್ ಇಷ್ಟ ಅವರೆಲ್ಲ ಯೂಸ್ ಮಾಡ್ಕೊಳ್ಳಿ. ಆದರೆ ಇದನ್ನೇ ಆ ಸೋಪಿನೊಂದಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ, ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಎಲ್ಲರಿಗೂ ಯೂಸ್ ಆಗುತ್ತೆ. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂದರೆ ಇದು ಮನೇಲೇ ಸಿಗುವಂಥದ್ದು, ಏನು ಹೊರಗಿಂದ ತಂದು ಕ್ರೀಮ್ ಅಂತಲೂ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋ ಮಾಡಬೇಕಾದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆಲ್ಲ ಬೇರೆ ಯಾವ ವಿಡಿಯೋ ಮಾಡಬೇಕು ಅಂತ ನೀವೇನಾದ್ರು ತಿಳಿಸ್ಕೊಟ್ರೆ ಮಾಡ್ತೀನಿ. ಇಲ್ಲಾಂದರೆ ನನಗೆ ಯಾವ ವಿಡಿಯೋ ಮಾಡಬೇಕಂದ್ರೆ ಆ ವಿಡಿಯೋ ಹಾಕ್ತಾ ಇರ್ತೀನಿ ಅಷ್ಟೇ. ಬನ್ನಿ, ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಆಮೇಲೆ ಸೋಪ್ನ ಹಾಕೋತಾ ಇದ್ದೀನಿ. ನೋಡಿ, ಸೋಪ್ನ ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮತ್ತೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸೋಪಿನ ನೊರೆ ನೋಡಿ ಹೇಗೆ ಕಾಣಿಸ್ತಿದೆಯಾ. ಹೀಗೆ ಯೂಸ್ ಮಾಡ್ಕೊತೀನಿ. ಮೂಗಲೆಲ್ಲ ವೈಟ್ ಇರುತ್ತಲ್ಲ, ಮೂಗಿನ ಸಂದಿಯಲ್ಲಿ ಮತ್ತು ಮೇಲೆಲ್ಲ ಬ್ಲ್ಯಾಕ್ ಇರುತ್ತೆ, ಅವರೆಲ್ಲರೂ ತುಂಬಾ ಯೂಸ್ ಆಗುವಂತಲೇ ವಿಡಿಯೋನೇ ಇದು. ತುಂಬ ಯೂಸ್ಫುಲ್ಲು. ಹಿಂಗೆ ಕೈಯಿಂದ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ವೈಟ್ ಇಲ್ಲಿರುತ್ತೆ,
ಇಲ್ಲಿ, ಆಮೇಲೆ ಇಲ್ಲಿ, ಇಲ್ಲಿ ಈ 3 ಜಾಗದಲ್ಲಿ ತುಂಬಾ ವೈಟ್ ಗಲೀಜ್ ಕಾಣುತ್ತೆ ಅಲ್ವಾ. ಹೊರಗಡೆ ಹೋದರೆ ಎಷ್ಟೆಲ್ಲ ಬೇರೆಯವ್ರ ಕಣ್ಣಿಗೆ ಎಷ್ಟೆಲ್ಲ ಗಲೀಜ್ ಕಾಣುತ್ತೆ ಅಲ್ವಾ, ಅವ್ರೇನು ಹೇಳಲ್ಲ ನಿಮಗೆ. ಆದರೆ ನಾವು ಅದನ್ನು ಹಾಗೆ ಬಿಡಬಾರ್ದು. ಅಕ್ಕಿ ಹಿಟ್ಟಿನೊಂದಿಗೆ ಸೋಪ್ ಬೆರೆಸಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ರಫ್ ಆಗಿ ಮಾಡಿ. ಇಲ್ಲಿ ನೋಡಿ, ಇದೇ ಥರ ಮಾಡಿ. ತುಂಬಾ ಏನಾದರೂ ತುಂಬ ಕಲಿಯಿತ್ತು ಅಂತಂದರೆ ನೀವು ಡೈಲಿ ಯೂಸ್ ಮಾಡ್ಕೊಳ್ಳಿ. ಏನೂ ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ. ಅಕ್ಕಿ ಹಿಟ್ಟನ್ನು ಮನೇಲಿ ಯೂಸ್ ಮಾಡ್ತೀವಲ್ವಾ, ಚಟ್ನಿ ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ. ಅದಕ್ಕೋಸ್ಕರ ನೋಡಿ, ನಾನು ಇದನ್ನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಿಮಗೆ ಇದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಭಂಗಿನ ಸಮಸ್ಯೆಗೆ ಹಾಕಿದ್ದೀನಿ, ಹಾಗೆ ಡ್ರೈ ಸ್ಕಿನ್ ಅವರಿಗೆ ಹಾಕಿದ್ದೀನಿ, ಮತ್ತು ಆಯಿಲ್ ಸ್ಕಿನ್ ಇರೋದು ಹಾಕಿದ್ದೀನಿ. ಯಾರಿಗೆಲ್ಲ ಹೇಗೆ ಯೂಸ್ ಆಗುತ್ತೆ ಅದು ಯೂಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನು ಕೂಡ ಇದು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಇವಾಗ ಡ್ರೈ ಆಗಿದೆ. ಇದು ಇವಾಗ ವಾಶ್ ಮಾಡ್ಕೊಂಡ್ಬರ್ತೀನಿ. ಆವಾಗ ನನ್ನ ಸ್ಕಿನ್ ಯಾವ ಥರ ಸ್ಮೂತ್ ಆಗುತ್ತೆ, ಆಮೇಲೆ ಇಲ್ಲೆಲ್ಲ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಇವಾಗ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಯಾವ ಥರ ಸ್ಕಿನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ನಮಗೆ ತುಂಬಾ ಕಂಫರ್ಟಬಲ್, ಸ್ಮೂತ್ ಅನಿಸುತ್ತೆ. ನಿಮಗೂ ಇದೇ ಥರ ಫೀಲ್ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯೂಸ್ ಮಾಡೋದು, ಹೇಗೆಲ್ಲ ಯೂಸ್ ಮಾಡೋದು, ಯಾರೆಲ್ಲ ಯೂಸ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ನಾನು ಕೂಡ ದಿನನಿತ್ಯ ಇದನ್ನೇ ಯೂಸ್ ಮಾಡೋದು. ನೀವು ಕೂಡ ಯೂಸ್ ಮಾಡಲಿ ಅಂತ ಈ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.